ಇತ್ತೀಚಿನ ಸಂಚಿಕೆಗಳನ್ನು ಜಾಹೀರಾತಿನ ಕಿರಿಕಿರಿ ಇಲ್ಲದೆ ನೋಡಿ. ನನ್ನ ನಾದ್ನಿನ ಯಾರು ಮದುವೆ ಮಾಡ್ಕೋತಾನೋ ಏನೋ, ಅವನು ಅದೃಷ್ಟವಂತ. ಯಾಕಂದ್ರೆ ಇಷ್ಟೊಂದು ಅಂದನ. ನನ್ನ ಕತ್ತಿ ಯಾಕೆ ಹಿಡ್ಕೊಂಡೆ ಬಾಸು, ಬಿಡು. ನನ್ನ ಆದ್ನಿ ಬಗ್ಗೆ ನಾನು ಹೇಳ್ತಾ ಇದ್ರೆ ಎಂಟರ್ಟೈನ್ ಆಗ್ದೇನೆ ಹೀಗೆ ಅಟ್ಯಾಕ್ ಮಾಡ್ತಿದ್ಯಲ್ಲ. ಹೆಣ್ಮಕ್ಳು ಅಂದ್ರೆ ಎಂಟರ್ಟೈನ್ಮೆಂಟ್ ಅಲ್ಲ, ರೋಡ್ ಮೇಲೆ ಸುಲಭವಾಗಿ ಮಾತಾಡಬಾರ್ದು, ಅರ್ಥ ಆಯ್ತಾ? ಆಯ್ತು ಬಾಸು, ಸತ್ತೋಗೋತರ ಇದೀನಿ, ಬಿಡು ಬಾಸು ಪ್ಲೀಸ್. ಏನಿಲ್ಲ ಗುರು, ನನ್ನ ಆದ್ನಿ ತಪ್ಪಿಸ್ಕೊಂಡಿದ್ದಾಳೆ ಅಂತ ಹುಡುಕ್ತಿದ್ದೀನಿ. ನೀನು ಸರಿಯಾಗಿ ನೋಡಿ ಎಲ್ಲಾದ್ರೂ ಕಾಣಿಸಿದ್ಲೇನೋ ನೆನಪು ಮಾಡ್ಕೊಂಡು ಹೇಳು ಪ್ಲೀಸ್. ಚೆನ್ನಾಗಿ ಡೀಪಾಗಿ ನೆನಪು ಮಾಡ್ಕೋ. ನೋಡಿದ್ಯಾ? ಎಲ್ಲೋ ನೋಡಿಲ್ಲ. ನನ್ನಿಂದ ತಪ್ಪಿಸ್ಕೊಂಡು ಓಡಾಡ್ತಿದ್ದಾಳೆ. ಮತ್ತೆ ಬೇಟೆ ಶುರು ಮಾಡಿದ್ದೀನಿ. ಖಂಡಿತ ಸಿಗ್ತಾಳೆ ಬಿಡು. ಥ್ಯಾಂಕ್ ಯು ಬಾಸು. ಆ ಹಳ್ಳಿಲಿ ನೀನು ಮಾಡಿರೋ ಹೆಲ್ಪು ಯಾವತ್ತಿಗೂ ಮರೆಯಲ್ಲ. ನಿನ್ನ ಋಣನ ಯಾವುದೋ ಒಂದು ರೀತಿಲಿ ತೀರಿಸ್ತೀನಿ. ಬರ್ತೀನಿ ಬಾಸು. ಏನಂದ್ರು? ಆ ಸುರೇಂದ್ರಂಗ್ ಭಯಪಟ್ಟು ಜಾಬ್ ಕೊಡೋದಕ್ಕಾಗಲ್ಲ ಅಂದ್ರು. ಜಾಬ್ ತುಂಬಾ ನೀಡಿದೆ ಅಂತ ನೀನ್ ಫೀಲ್ ಆಗ್ತಿರೋದಕ್ಕೆ ನಾನೇನು ಹೇಳ್ತಿಲ್ಲ. ಬಟ್ ಆ ಸುರೇಂದ್ರನಿಂದ ನಮಗೆ ರಿಸ್ಕ್ ಇದ್ದೇ ಇದೆ. ರಿಸ್ಕ್ ಬಗ್ಗೆ ಯೋಚನೆ ಮಾಡೋ ಸ್ಥಿತಿಲಿ ನಾನಿಲ್ಲ ರೀ. ಅಕ್ಕನ ಕುಟುಂಬದ ಮೇಲಿರೋ ರೆಸ್ಪಾನ್ಸಿಬಿಲಿಟಿ ಬಗ್ಗೆ ಮಾತ್ರ ಯೋಚನೆ ಮಾಡ್ತಾ ಇದ್ದೀನಿ. ಜಾಬ್ ಸಿಕ್ಕಿಲ್ಲ ಅಂತ ಚಿಂತೆ ಮಾಡಬೇಡ. ಏನ್ ಮಾಡಬೇಕೋ ನನಗೆ ಗೊತ್ತು, ಸರಿನಾ? ಹತ್ತು. ಯಾರೋ ಸ್ಮಾರ್ಟ್ ಆಗಿ ಟಿಪ್ ಟಾಪ್ ಆಗಿ ಬರ್ತಾ ಇದ್ದಾನೆ, ಅವ್ರನ್ನ ಕೇಳೋಣ. ಸ್ಟಾಪ್ 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 ಸ್ಟಾಪ್. ಜಾಗ ಬಿಡು. ಏಯ್, ಯಾರೋ ನೀನು? ಸಾಯಕ್ಕೆ ನನ್ ಗಾಡಿನೇ ಸಿಕ್ತಾ? ಸಾಯ್ಬೇಕು ಅನ್ಕೊಳ್ಳೋನು ರೋಡ್ ಮೇಲೆ ಮಲ್ಕೋತಾನೆ ಹೊರತು ಸ್ಟಾಪ್ ಸ್ಟಾಪ್ ಅಂತಾನ? ಹಾಗಾದ್ರೆ ಶೇರ್ ಆಟ ಅನ್ಕೊಂಡ್ಯಾ? ಹಾಗೇನು ಅನ್ಕೊಂಡಿಲ್ಲ ಬಾಸು. ಏನೋ ಹಾಗೆ ನೋಡ್ತಿದ್ಯಾ? ಒರಿಜಿನಲ್ ರೋಲ್ಡ್ ಗೋಲ್ಡಾ? ಯಾಕೆ ಕಿತ್ಕೊಂಡು ಹೋಗ್ತೀಯಾ? ಸುಮ್ಮನೆ ಕೇಳಿದೆ ಬಾಸು. ಒರಿಜಿನಲೇ. ಮೊದಲು ನನ್ನ ಗಾಡಿ ಯಾಕೆ ನಿಲ್ಲಿಸ್ತೆ ಅದನ್ನ ಹೇಳು. ಮೊದಲು ತೋರಿಸ್ಬೇಕು. ಏನದು? ಅದೇ ಫೋಟೋ. ಯಾರ್ದು? ಯಾಕೆ? 1 ಮಿನಿಟ್. ಈ ಫೋಟೋದಲ್ಲಿರೋ ಹುಡುಗಿನ ಎಲ್ಲಾದ್ರೂ ನೋಡಿದ್ಯಾ ಬಾಸು?
ಏನ್ರಿ ಕಾರ್ ನಿಲ್ಸಿ. ಏನಾಯ್ತು? ಬಾವ ಪೃಥ್ವಿರಾಜ್ ರೀ. ಸರಿಯಾಗಿ ನೋಡು. ನೋಡ್ದೆ, ಏನ್ ವಿಷಯ? ತಪ್ಪೋಗ್ಬಿಟ್ಟಿದ್ದಾಳೆ. ಹಾ, ಅಲ್ಲ ಮುಸ್ಕೊಂಡು ಹೋಗಿದ್ದಾಳೆ. ಚಿಕ್ಕಂದಿನಿಂದ ಬೆಳೆಸಿದ್ದೀನಿ, ದೊಡ್ಡೋಳನ್ ಮಾಡಿದ್ದೀನಿ, ಚೆನ್ನಾಗಿ ಓದಿಸ್ದೆ, ಕೆಲಸ ಕೂಡ ಕೊಡಿಸ್ದೆ. ಕೊನೆಗೆ ನನಗೆ ಮೋಸ ಮಾಡಿ ಹೋಗ್ಬಿಟ್ಲು ಬಾಸು. ನಿಜಾನಾ? ನಿನ್ನ ಮೇಲೆ ಆಣೆ ಬಾಸು. ನನ್ನ ಮೇಲೆ ಯಾಕೆ ಬಿಡು, ನಿನ್ನ ಮೇಲೆ ಮಾಡ್ಕೊ. ಅಯ್ಯೋ, ಇವರಿಬ್ರು ಏನಕ್ಕೆ ಭೇಟಿಯಾದ್ರು? ಈಗ ನನ್ನ ಬಗ್ಗೆ ಬಾವ ಪೂರ್ತಿಯಾಗಿ ಹೇಳ್ಬಿಡ್ತಾರೆ. ಭಯ ಪಡ್ಬೇಡ, ಏನಾಗುತ್ತೋ ನೋಡೋಣ. ತುಂಬಾ ದಿನಗಳಿಂದ ಪೊಲೀಸ್ ನಾಯಿ ಹಾಗೆ ಹುಡುಕ್ತಿದ್ದೀನಿ, ಸಿಕ್ತಿಲ್ಲ. ಸಿಕ್ದವ್ರನ್ನೆಲ್ಲ ಕೇಳ್ತಿದ್ದೀನಿ. ಈ ಹುಡುಗಿನ ನೀನೆಲ್ಲಾದ್ರೂ ನೋಡಿದ್ಯಾ? ನೋಡಿದೀನಿ. ಹಾ, ಹೌದಾ? ನನ್ ಭಾವ ನಿಮ್ ಭಾವನ ಹತ್ರ ಎಲ್ಲ ಹೇಳ್ಬಿಡ್ತಾರೆ ರೀ. ಟೆನ್ಷನ್ ಮಾಡ್ಕೋಬೇಡ. ಅಷ್ಟಕ್ಕೂ ನಿನಗೆ ಏನಾಗಬೇಕು? ಸ್ವಂತ ನನ್ನ ಹೆಂಡತಿ ತಂಗಿ, ನನ್ನ ನಾದ್ನಿ. ಇದ್ಯಾಕೆ ಹೀಗೆ ಹೊಡೆದೆ? ಇವಳು ನಿನ್ನ ನಾದ್ನಿನ? ಇವರ ಅಕ್ಕ ಕರಿಷ್ಮಾ ಕಪೂರ್ ನಿನ್ ಹೆಂಡ್ತಿನ? ನಾನು ಬಿಟ್ರೆ ಇನ್ಯಾರು ಸಿಕ್ಲಿಲ್ವಾ ನಿನ್ಗಿವತ್ತು? ಇದೇನಿದು? ಮುಂಬೈಯಲ್ಲಿರ್ತಾಳೆ, ಹೋಗಿ ಹುಡ್ಕೋ. ಮಟನ್ ಪೀಸ್ ಹೊಡ್ದಂಗ್ ಹೊಡೆದು ಸಮುದ್ರಕ್ಕೆ ಬಿಸಾಕ್ತಾರ, ಹೋಗು. ಛೀ. ಬಾವ ನನ್ ಫೋಟೋನೇ ತೋರಿಸಿ ಕೇಳ್ತಿದ್ದಾರೆ ಅನ್ಕೊಂಡೆ. ಹಾಗಾಯ್ತಲ್ಲ. ನೀವು ಸ್ವಲ್ಪನೂ ಟೆನ್ಷನ್ ಮಾಡ್ಕೊಳ್ದೆ ಸುಮ್ನೆ ಕೂತ್ಕೊಂಡು ನಗ್ತಿದ್ದೀರಲ್ಲ. ಆಗ್ಲೇ ನಿಮ್ ಭಾವ ನನ್ನ ಹತ್ರನು ಬಂದು ಕೇಳಿದ್ರು. ಅವಾಗ ನಾನು ಏನ್ ಮಾಡ್ದೆ ಗೊತ್ತಾ? ಒಂದೇ ಫೋಟೋ ಇದ್ದಿದ್ದಕ್ಕೆ ಡಿಲೀಟ್ ಮಾಡಿ ಕೊಟ್ಬಿಟ್ಟೆ. ಹೋಗಿ ನಿನ್ ಭಾವ ನನ್ ಭಾವನಿಗೆ ಸಿಗ್ತಾ? ಒಂದ್ ವೇಳೆ ಆ ಕ್ಯಾಂಡಿಡೇಟು ಡಿಲೀಟ್ ಮಾಡ್ಬಿಟ್ನಾ? ಟೇಕ್ ಇಟ್ ಈಸಿ ಅವನಿ. ಇವತ್ತು ಪೃಥ್ವಿರಾಜ್ ಅವ್ರ ಮುಂದೆ ನಮ್ ಭಾವ ಫೂಲ್ ಆಗಿರ್ಬೋದು. ಅದೇ ನನ್ ಭಾವ ನನ್ ಫೋಟೋ ನಿಜವಾಗ್ಲೂ ತೋರಿಸಿದ್ರೆ ನನ್ ಪರಿಸ್ಥಿತಿ ಏನ್ರಿ? ಹೆಜ್ಜೆ ಹೆಜ್ಜೆಗೂ ಗಂಡಾಂತರನ ತಪ್ಪಿಸ್ಕೊಳ್ತಿದ್ದೀವಿ. ಅವನಿ, ಕಾಫಿ ಕುಡ್ದು ಹೋಗೋಣ. ವಿಜಯದಶಮಿ ಕೂಡ ಆಗೋಯ್ತು. ಅವನಿ ವಿಷಯದಲ್ಲಿ ನಾವಾದಷ್ಟು ಬೇಗ ಒಂದ್ ನಿರ್ಧಾರಕ್ಕೆ ಬರಬೇಕು ರೀ. ಹಾಗಾದ್ರೆ ನಾವು ಅವನಿಯವರಣ್ಣ ಮುರಳಿ ಹತ್ರ ಮಾತಾಡಬೇಕು.
ಬಾ. ಕಾರ್ ನಿಂತ ಶಬ್ದ ಆಯ್ತು. ಶ್ರೀಕರ್ ಬಂದ ಅನ್ಸುತ್ತೆ. ಮೊದ್ಲು ಮುರಳಿ ಹತ್ರ ಮಾತಾಡ್ಬಿಟ್ರೆ ಉಳ್ದಿರೋ ಕೆಲ್ಸಗಳು ಮುಂದೆ ಹೋಗುತ್ತೆ. ಶ್ರೀಕರ್, ಇಲ್ಬಾ. ಎಲ್ಲಿಗೆ ಹೋಗಿದ್ರಿ? ಅವನಿ ಜಾಬ್ಗೋಸ್ಕರ ಟ್ರೈ ಮಾಡ್ತಿದ್ದಾಳಮ್ಮ. ನಾವ್ ಯಾವ ಲೋಪನೂ ಇಲ್ದೆ ನೋಡ್ಕೊಳ್ತಾ ಇದೀವಲ್ಲಮ್ಮ. ಜಾಬ್ ಮಾಡೋ ಅಗತ್ಯ ಏನಿದೆ? ಲೋಪ ಇಲ್ಲ ಅಂತ ಪರ್ಮನೆಂಟ್ ಆಗಿ ನಮ್ಮನೇಲಿ ಉಳಿದು ಬಿಡ್ತಾಳಾ ಏನು? ಅವ್ರ ಬದುಕೋ ದಾರಿನ ಅವರೇ ನೋಡ್ಕೋಬೇಕಲ್ವಾ? ಅಷ್ಟೇ ಅಮ್ಮಮ್ಮ. ಸೆಲ್ಫ್ ರೆಸ್ಪೆಕ್ಟ್ ಇರೋರು ತುಂಬಾ ದಿನ ಪರಾವಲಂಬಿ ಹಾಗೆ ಬೇರೆಯವ್ರ ಮೇಲೆ ಆಧಾರವಾಗಿ ಬದುಕಬೇಕು ಅನ್ಕೊಳ್ಳಲ್ಲ. ಅವ್ರ ಕಾಲ್ ಮೇಲೆ ಅವರು ನಿಂತ್ಕೋಬೇಕು ಅನ್ಕೊಂತಾರೆ. ಸರಿಯಾಗಿ ಹೇಳ್ದೆ. ಅವನಿ ಆಲೋಚನೆ ಕೂಡ ಚೆನ್ನಾಗೇ ಇದೆ ಬಿಡಿ. ಹೇಳ್ಬೇಕಾಗಿರೋ ವ್ಯಕ್ತಿಯಿಂದ ಉತ್ತರ ಬರೋದ್ರೊಳಗೆ ನಿಮ್ ಇಷ್ಟಕ್ಕೆ ಬಂದಾಗ ಮಾತಾಡ್ತೀರಾ? ಇಂಥ ಅಭ್ಯಾಸಗಳನ್ನ ಎಷ್ಟು ಬೇಗ ಬದಲಾಯಿಸ್ಕೋತಿರೋ ಅಷ್ಟು ಒಳ್ಳೇದು ನಿಮ್ಗೆ. ಜಾಬ್ ಮಾಡ್ಬೇಕಾಗಿರೋಂಥ ಅಗತ್ಯ ಏನಿದೆ ಅಂತ ನೀನ್ ಹೇಳಮ್ಮ. ಪರಿಸ್ಥಿತಿಗಳು ಯಾವಾಗ ಹೇಗಿರುತ್ತೆ ಅಂತ ಹೇಳೋಕ್ಕಾಗಲ್ಲ. ಓದಿರೋ ಓದು ಉದ್ಯೋಗದ ರೂಪದಲ್ಲಿ ಯಾವುದೋ ಒಂದು ರೀತಿಲಿ ಉಪಯೋಗಕ್ಕೆ ಬಂದ್ರೆ ಒಳ್ಳೇದೇ ಅಲ್ವಾ? ನಂಗೆ ಅಂತ ಇಂಡಿವಿಜುವಾಲಿಟಿ ಇರತ್ತೆ. ಅವನಿ ಚಿಕ್ಕ ವಯಸ್ಸಿಂದಾನು ತುಂಬಾ ಕಷ್ಟಪಡ್ಕೊಂಡೇ ಬೆಳೆದೋಳಮ್ಮ. ಅದಕ್ಕೆ ಇಂಡಿವಿಜುವಾಲಿಟಿನ ಇಷ್ಟಪಡ್ತಾಳೆ. ಚಿಕ್ಕಂದಿನಿಂದ ಇಬ್ರು ಸೇರಿ ಬೆಳೆದಿರೋ ಹಾಗೆ ಚೆನ್ನಾಗಿ ಹೇಳ್ತಿದ್ಯಾ ಬಾಮೈದ. ಗಾಂಧಿ ಬಗ್ಗೆ ಹೇಳ್ಬೇಕಂದ್ರೆ ಚಿಕ್ಕ ವಯಸ್ಸಿಂದಾನು ಒಟ್ಟಿಗೆ ಓಡಾಡಿರ್ಬೇಕಾ? ಅಬ್ಬಾ ಡೈಲಾಗ. ಒಟ್ನಲ್ಲಿ ಯಾವುದೋ ಒಂದನ್ನ ಇಟ್ಕೊಂಡು ಇಬ್ರು ಪ್ರೇಮ ಪಕ್ಷಿಗಳ ಹಾಗೆ ಓಡಾಡ್ತಾ ಇದ್ದೀರಾ. ನೋಡೋ ಜನಗಳು ಹಾಗ ಅನ್ಕೊಳ್ಳಲ್ಲ, ಇನ್ನೇನೋ ಇದೆ ಅಂತ ಅನ್ಕೋತಾರೆ. ಇನ್ನೇನೇನೋ ಅನ್ಕೊಳ್ಳೋ ಅವಕಾಶನ ನಾನ್ ಜನರಿಗೆ ಕೊಡ್ತಿಲ್ಲ. ಶ್ರೀಕರ್, ಒಂದ್ಸಲ ಮುರಳಿಗೆ ಫೋನ್ ಮಾಡ್ಕೊಡು, ನಾನ್ ಮಾತಾಡ್ಬೇಕು. ಯಾಕೆ ಹಾಗೆ ನೋಡ್ತಿದ್ಯಾ? ಮಾಡು. ಯಾಕಮ್ಮ? ಏನ್ ಮಾತಾಡ್ಬೇಕು? ಯಾಕೋ ಅಷ್ಟೊಂದು ಚಾಕಾದೆ? ಮುರಳಿ ಅಂದ್ರೆ ಅವನಿಯವ್ರ ಅಣ್ಣ ಅಲ್ವಾ? ಏನ್ ಮಾತಾಡ್ಬೇಕಾಂಟಿ? ನೀವು ಮಾಡ್ಕೊಟ್ರೆ ಮಾತಾಡ್ತೀವಮ್ಮ. ಹೋಗ್ಲಿ, ನೀನಾದ್ರೂ ಮಾಡಿ ಅಂಕಲ್ ಅವ್ರು ಮಾತಾಡ್ಬೇಕಂತೆ ಅಂತ ಹೇಳು. ನೀನ್ ಬಂದಾಗಿಂದ ನೋಡ್ತಾ ಇದೀವಿ. ನಿನ್ನ ಅಣ್ಣ ನಿನ್ನ ನೋಡೋದಕ್ಕೆ ಒಂದ್ಸಲನೂ ಬರ್ಲೇ ಇಲ್ಲ. ಮುರಳಿ ಬಾರ್ಡರ್ನಲ್ಲಿದ್ದಾನೆ ಅಕ್ಕ, ಇಲ್ಲೇ ಬಾಂಬೆಲಿಲ್ಲ. ಮತ್ತೆ ಫೋನ್ ಮಾಡ್ಬೋದಲ್ವಾ? ಏನಾದ್ರೂ ಅಗತ್ಯ ಇದ್ರೆ ಮಾಡ್ತಾನೆ, ಸುಮ್ಮನೆ ಯಾಕೆ ಮಾಡ್ತಾನೆ? ತಂಗಿ ಯೋಗಕ್ಷೇಮನ ತಿಳ್ಕೊಳ್ಳೋದಕ್ಕೆ ಕ್ಯಾಶುವಲ್ ಆಗು ಕೂಡ ಫೋನ್ ಮಾಡ್ಬೋದು ಕಣೋ. ನಮ್ಮನೇಲಿದ್ದಾಳೆ ಅಂದ್ರೆ ತನ್ಮನೇಲಿರೋ ಅಷ್ಟೇ ನಂಬಿಕೆ, ಅದಕ್ಕೆ ಧೈರ್ಯವಾಗಿದ್ದಾನೆ. ಅವ್ರ ಮಾತಿರ್ಲಿ ಬಿಡು. ಮುರಳಿ ಹತ್ರ ನಾವು ಕೆಲವು ವಿಷಯನ ಮಾತಾಡ್ಬೇಕು. ನೀನ್ ಫೋನ್ ಮಾಡ್ಕೊಡು. ಅಮ್ಮ, ಇದು ಆಕ್ಚುಲ್ ಆಗಿ ಡ್ಯೂಟಿ ಟೈಮ್ ಅಮ್ಮ. ಆದ್ರೆ ರಿಸೀವ್ ಮಾಡ್ತಾನೆ, ಇಲ್ಲ ಅಂದ್ರೆ ಆಮೇಲೆ ನೋಡ್ಕೊಳ್ಳೋಣ. ನೀನ್ ಮೊದ್ಲು ಫೋನ್ ಮಾಡೋ. ಅವಳು ಮಾತಾಡೋದು ನೋಡ್ತಿದ್ರೆ ನೀನೊಂದು ಕ್ಷಣ ದೂರ ಆದ್ರೂ ಸಹಿಸ್ಕೊಳಕ್ಕಾಗ್ದಿರೋಷ್ಟು ನಿನ್ ಜೊತೆ ತನ್ನ ಜೀವನನ ಹಂಚ್ಕೊಂಡಿದ್ದಾಳೆ ಅನ್ಸ್ತಿದೆ. ಜಾತಕ ನೋಡ್ತಿದ್ರೆ ಸ್ವಲ್ಪನೂ ಹೊಂದಾಣಿಕೆ ಆಗ್ತಿಲ್ಲ. ಪ್ರೀತಿಗೆ ಜಾತಕ ಅಗತ್ಯ ಇಲ್ಲ ಅಲ್ವಾ? ಪ್ರೀತಿಗೆ ಅಗತ್ಯ ಇಲ್ಲ ಕಣೋ, ಆದ್ರೆ ನಿಮ್ಮ ವಂಶಿಕದ ಅಗತ್ಯ ಅಲ್ವಾ? ಅಮ್ಮ,
ಏನ್ ಮಾತಾಡ್ಬೇಕು ಅನ್ಕೊಂಡಿದ್ದೀರಾ? ನಮ್ಗೆ ಕೆಲವು ಅಭಿಪ್ರಾಯಗಳಿದೆ, ಅದನ್ನ ಅವನ ಹತ್ರ ಹೇಳ್ಬೇಕು. ಫೋನ್ ಮಾಡು. ಲೈ, ಫೋನ್ ಮಾಡು ಅಂತಂದ್ರೆ ಏನೋ ಭೂತ ನೋಡಿ ಭಯಪಟ್ಟ ಹಾಗೆ ಭಯಪಡ್ತಿದ್ಯಲ್ಲೋ. ಮಾವ ಮಾಡೋದಕ್ಕೆ ಯೋಚನೆ ಮಾಡ್ತಿದ್ದಾನೆ ಅಂದ್ರೆ ಏನೋ ಇದೆ ಅಂತ ಅರ್ಥ. ಶ್ರೀಕರ್, ನೀನ್ ಲೇಟ್ ಮಾಡಿದಷ್ಟು ಇವ್ರು ಬಾಯಿಗೆ ಬಂದಂಗೆ ಮಾತಾಡ್ತಾರೆ. ನಮ್ಮವ್ರ ಬಗ್ಗೆ ನಿನ್ಗೆ ಗೊತ್ತಿಲ್ವಾ? ಮಾಡು ಮಾವ. ನಾವು ಕೂಡ ಮುರಳಿ ಹತ್ರ ಮಾತಾಡ್ತೀವಿ. ನಮಗೂ ಸ್ವಲ್ಪ ಡೌಟ್ಸ್ ಇದೆ, ಅವುಗಳನ್ನ ಕ್ಲಿಯರ್ ಮಾಡ್ಕೋತೀವಿ. ಶ್ರೀಕರ್, ಸ್ಪೀಕರ್ ಆನ್ ಮಾಡು. ಪರವಾಗಿಲ್ಲ, ಆನ್ ಮಾಡಪ್ಪ. ಅಣ್ಣ ಮಿಸ್ ಆಗಿ ಬಾಯಿ ಬಿಟ್ರೆ ಮದುವೆ ವಿಷಯ ಬಯಲಾಗತ್ತೆ. ಹೇಗಪ್ಪ ದೇವ್ರೆ? ಓ ಗಾಡ್, ಸೇವ್ ಮೀ. ನೆಟ್ವರ್ಕ್ ಸಿಗ್ತಿಲ್ಲ ಅಮ್ಮ. ಯಾವುದೋ ದೊಡ್ಡ ಅಪಾಯದಿಂದ ಪಾರಾದಾಗೆ ಅಷ್ಟು ರಿಲ್ಯಾಕ್ಸ್ ಆಗ್ತಿದ್ದೆಲ್ಲ, ಯಾಕೆ? ಅಂಥದ್ದೇನೂ ಇಲ್ಲ, ನಿನಗೆಲ್ಲ ಅನುಮಾನನೇ. ಇಲ್ಲ ಬಾಮೈದ, ಯಾವುದೋ ಅಪಾಯ ಬಂದು ಸಿಡಿಲಿನ ಹಾಗೆ ಬಡ್ದು ತುಂಬಾ ಟೆನ್ಷನ್ ಮಾಡ್ಕೊಂಡೆ ಅನ್ನಿಸ್ತಿದೆ. ಮುರಳಿ ಜೊತೆ ಮಾತಾಡೋಕೆ ನನಗೇನ್ ಟೆನ್ಷನ್? ಏನೋ ರಹಸ್ಯ ಹೊರಗ್ ಬೀಳುತ್ತೆ ಅನ್ನೋ ಹಾಗೆ ಇಬ್ರ ಮುಖದಲ್ಲೂ ಏನೋ ವ್ಯತ್ಯಾಸ ಕಾಣಿಸ್ತಿದೆ. ಇನ್ನು ಸಾಕು, ನಿಲ್ಸಿ. ಅವಕಾಶ ಸಿಕ್ಕಿದ್ರೆ ಸಾಕು, ಹಿಂದೆ ಮುಂದೆ ನೋಡ್ದೇನೆ ಮಾತಾಡ್ತೀರಾ. ಆಮೇಲೆ ಮಾತಾಡೋಣ ಬಿಡು ಶ್ರೀಕರ್. ಅವನಿ, ಜಾಬ್ ವಿಷಯದಲ್ಲಿ ನಿನ್ನ ನಿರ್ಧಾರನ ನಿನಗೆ ಬಿಡ್ತಿದ್ದೀವಿ. ನಿನಗಿಷ್ಟ ಆದ ಹಾಗೆ ಇರು, ಸರಿನಾ? ಸರಿ ಆಂಟಿ. ಹೋಗು. ಮುರಳಿ ಹೆಸರು ಕೇಳ್ದಾಗೇನೆ ಪಕ್ಕದಲ್ಲಿ ಬಾಂಬ್ ಇದ್ದ ಹಾಗೆ ಭಯ ಪಟ್ರು. ಹೌದು. ಹಾಗಾದ್ರೆ ಆ ಮುರಳಿ ಹತ್ರನೇ ಏನೋ ರಹಸ್ಯ ಇದೆ, ಅದನ್ನ ನಾವು ಕಂಡು ಹಿಡಿಬೇಕು.
ನಮ್ಮ ಅದೃಷ್ಟ ಚೆನ್ನಾಗಿತ್ತು, ಮುರಳಿ ಅಣ್ಣಂಗೆ ಫೋನ್ ಹೋಗ್ಲಿಲ್ಲ, ಅದಕ್ಕೆ ಸರಿ ಹೋಯ್ತು. ಒಂದ್ ವೇಳೆ ಹೋಗಿದ್ರೆ ಎಂತ ಅಪಾಯ ಆಗ್ತಿತ್ತು. ನಮ್ಮನ್ ಸಿಕ್ಕಾಕ್ಸೋದಕ್ಕೆ ಆಧಾರ ಏನಾದ್ರೂ ಸಿಗತ್ತೇನೋ ಅಂತ. ಲಾವಣ್ಯ ಅವರು ತೋಳುಗಳ ಗುಂಪಿನ ಹಾಗೆ ಹೇಗ್ ನೋಡ್ತಾ ಇದ್ರು ನೋಡಿದ್ರ? ಇಷ್ಟಕ್ಕೂ ಅತ್ತೆ ಮುರಳಿ ಅಣ್ಣನ ಜೊತೆಲಿ ಏನ್ ಮಾತಾಡ್ಬೇಕು ಅಂತಿದ್ದಾರೆ? ನಿನ್ನನ್ ಸೊಸೆಯಾಗಿ ನಿಧಾನಕ್ಕೆ ಫಿಕ್ಸ್ ಆಗ್ತಾ ಇರೋದಕ್ಕೆ ಒಂದ್ ವೇಳೆ ನಮ್ಮ ಮದುವೆ ವಿಷಯದ ಬಗ್ಗೆ ಅವನ ಜೊತೆ ಮಾತಾಡ್ಬೇಕು ಅನ್ಕೊಂಡಿದ್ದಾಳೋ ಏನೋ. ನಿನಗ್ ತಂದೆ ತಾಯಿ ಇಲ್ಲ ಅಂತ ಗೊತ್ತಿರೋದಕ್ಕೆ ಅಣ್ಣನೇ ದೊಡ್ಡವನಾಗ್ತಾನೆ ಅಂತ ಅವ್ರ ಉದ್ದೇಶ. ಅದಕ್ಕೆ ಅವನ ಜೊತೆ ಮಾತಾಡ್ಬೇಕು ಅನ್ಕೊಂಡಿದ್ದಾಳೆ. ಮುರಳಿ ಅಣ್ಣ ನಂಗ್ ದೇವ್ರು ಕೊಟ್ಟಿರೋ ಅಣ್ಣನೇ ಹೊರತು ಜೊತೆಗೆ ಹುಟ್ಟಿರೋ ಅಣ್ಣ ಅಲ್ಲ.